ಸಮುದ್ರ ಆಳ ನಾವು ಅರಿಯದೇ ಇರುವ ರಹಸ್ಯದ ತವರು ಮನೆ. ಲಕ್ಷಾಂತರ ಪ್ರಭೇದದ ಜೀವಿಗಳಿಗೆ ಆಶ್ರಯ ನೀಡಿದ ತಾಣ. ಈ ಕಡಲಿನ ಮೈಮೇಲೆ ಅಷ್ಟೇ ಸಾಗಿ ಹೋಗುತ್ತಿದ್ದವನಿಗೆ ಒಂದೊಮ್ಮೆ ಸಾಗರದ ಆಳವನ್ನು ಹೊಕ್ಕುವ ಮನಸ್ಸಾಗಿ ಶುರು ಮಾಡಿದ್ದೇ ಅದರ ನಡಿಗೆಯ ಪಯಣ, ಸ್ಕೂಬಾ ಡೈವಿಂಗ್. ಸಮುದ್ರ ಆಳವನ್ನು ಹೊಕ್ಕಲು ಇರುವ ಒಂದು ಉಸಿರಾಟದ ಉಪಕರಣ. ಬೆನ್ನಿನ ಮೇಲೆ ಗಾಳಿಯ ಸಿಲಿಂಡರವನ್ನು ಹೊತ್ತು ಕಡಲಿನ ಆಳಕ್ಕೆ ಇಳಿಯಲು ಇರುವುದೇ ಇದೇ ಒಂದೇ ಸಾಧನ. ಇದನ್ನು ಹುಡುಕಿ ಮುರುಡೇಶ್ವರದಲ್ಲಿ ಇರುವ ನೇತ್ರಾಣಿ ಎಂಬ ಅದ್ಭುತ ದ್ವೀಪದ ಕಡೆಗೆ ನನ್ನ ಪಯಣ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಬ್ಯಾಕ್ ವೆಂಕಿ ಬಂಜಾರ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಮುರುಡೇಶ್ವರ ಬೀಚಿಗೆ ಮತ್ತು ಮುರುಡೇಶ್ವರ ದೇವಸ್ಥಾನ ನೋಡಲಿಕ್ಕೆ ಬಂದಿದ್ದೀನಿ. ಇವತ್ತು ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣಬಲ್ಲೆನು ಒಂದು ದಿನ, ಕಡಲನ್ನು ಕೂಡಬಲ್ಲೆನು ಒಂದು ದಿನ. ಈ ಮಾತಿನಂತೆ ನಾನು ಇವತ್ತು ಮುರುಡೇಶ್ವರನಲ್ಲಿರುವ ನೇತ್ರಾಣಿ ಐಲ್ಯಾಂಡಿಗೆ ಸ್ಕೂಬಾ ಡೈವಿಂಗ್ ಮಾಡಲಿಕ್ಕೆ ಹೋಗುತ್ತಿದ್ದೇನೆ. ನನ್ನ ಎಕ್ಸ್ಪೀರಿಯೆನ್ಸು ಹೇಗಿರುತ್ತದೆ ಎಂಬುದು ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡುತ್ತೇನೆ. ಜೀವನದಲ್ಲಿ ಒಂದಾದರೂ ಸತಿ ನಾನು ಸ್ಕೂಬಾ ಡೈವಿಂಗ್ ಮಾಡಬೇಕೆಂದು ಭಾಳ ಆಸೆ ಇತ್ತು. ಭಾಳ ದಿನಗಳ ಆಸೆ ಇತ್ತು. ಅದು ನನ್ನ ಆಸೆ ಇವತ್ತು ಈಡೇರಿಸುತ್ತದೆ. ಅದಕ್ಕೆ ನಾನು ಭಾಳ ಖುಷಿಯಿಂದ ಇದ್ದೇನೆ. ಮತ್ತು ನನ್ನ ಎಕ್ಸ್ಪೀರಿಯೆನ್ಸು ಮತ್ತು ನಾನು ಯಾವ ಥರ ಜರ್ನಿ ಮಾಡ್ತೇನೆ. ಈಗ ನಾವು ನಮ್ಮ ಬೋಟ್ ರೆಡಿಯಾಗಿದೆ, ಅಲ್ಲಿದೆಲ್ಲ ಅದು ಬೋಟ್ ರೆಡಿಯಾಗಿದೆ. ಈಗ ಇಲ್ಲಿಂದ ನೇತ್ರಾಣಿ ಐಲ್ಯಾಂಡಿಗೆ ಹೋಗಬೇಕಂದ್ರೆ 1.5 ಅವರ್ ಆಗತ್ತಂತೆ. ಇಲ್ಲಿಂದ 20 ಕಿಲೋಮೀಟ್ರ್ ನಾವು ಹೋಗಬೇಕು. Subscribe and like. ಈಗ ನಾವು ನೇತ್ರಾಣಿ ಐಲ್ಯಾಂಡ್ಗೆ ಹೋಗ್ತೀವಿ. ನೇತ್ರಾಣಿ ಐಲ್ಯಾಂಡು ಮುರುಡೇಶ್ವರದಿಂದ 20 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿಂದ 1.5 ಅವರ್ ಜರ್ನಿ ಆಗುತ್ತೆ ಬೋಟು. ನಮ್ಮ ಜರ್ನಿ ಹೇಗೆ ಇರುತ್ತದೆ ಎಂಬುದು ನಾವು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡಿ ಖುಷಿ ಎಂಜಾಯ್ ಮಾಡಿ. ಭಾಳ ದಿನಗಳ ಆಸೆ ಇವತ್ತು ನಂದು ನೆರವೇರುತ್ತದೆ. ಹಾಗೆ ಸ್ಕೂಬಾ ಡೈವ್ ಮಾಡ್ತೀವಿ. ಸ್ಕೂಬಾ ಡೈವ್ ಮಾಡಿ ಕಲರ್ ಮೀನ ಎಲ್ಲ ನೋಡ್ತೀವಿ. ಅದೆಲ್ಲ ನೀವು ನೋಡಿ. ನನಗೆ ಸಮುದ್ರ ಮೇಲೆ ಹೋಗುತ್ತಿದ್ದರೆ ಒಂದು ಥರ ಸಂತೋಷ, ಇನ್ನೊಂದು ಭಯವೂ ಕೂಡ ಆಗುತ್ತಿತ್ತು. ಆದರೆ ನನ್ನ ಮನಸ್ಸು ಸಮುದ್ರದಲ್ಲಿನ ಜಲಚರ ಪ್ರಾಣಿಗಳನ್ನು ನೋಡುವ ತವಕದಲ್ಲಿ ಇತ್ತು. ಇದು ನೀರಿನ ಆಕ್ಟಿವಿಟಿ ಇರುವುದರಿಂದ ಎಷ್ಟು ಖುಷಿ ಆಗುತ್ತದೆಯೋ ಅಷ್ಟೇ ಡೇಂಜರ್ ಕೂಡ ಇದೆ.
ಗಂಟೆ ಜರ್ನಿ ಹಾಂ ನೇತ್ರಾಣಿಗೆ ಹೋಗ್ತಾ ಇದ್ದೀರಿ ಎಲ್ಲರೂ. ಹಾಂ ಸುಮಾರು ಒಂದು 60 ಜನ ಇದ್ದೀರಿ. ಈ ಬೋಟ್ ಕೆಪಾಸಿಟಿ ಬಂದ್ಬಿಟ್ಟು 50 ಜನ, ಇನ್ನೊಂದು 10 ಜನ ಜಾಸ್ತಿನೇ ಹಾಕೊಂಡಿದ್ದೀರಿ. ಏನು ಕಾರಣ ಅಂದ್ರೆ ನಮ್ಮ ಸ್ನೇಹಿತರನ್ನು ಬಿಟ್ಟಿರೋಕ್ಕಾಗಲಿಲ್ಲ, ಅದಕ್ಕೋಸ್ಕರ ಬಂದರು ಹಾಕೊಂಡಿದ್ದೀರಿ. ಹೋಗ್ತಾ ಇದ್ದೀರಿ 1.5 ಗಂಟೆ ಪ್ರಯಾಣ. ಅಲ್ಲಿ ಹೋದ್ಮೇಲೆ ಈಗ ನೋಡಬಹುದು ಫುಲ್ ನೀಲಿ ಆಕಾಶ, ನೀಲಿ ಸಮುದ್ರ, ಹಾಗೆ ಮಜಾ, ಒಂದು ಥರ ಮನಸ್ಸಿಗೆ ಆನಂದ, ನೆಮ್ಮದಿ, ಸಂತೋಷ. ಯಾವುದೇ ಒಂದು ಏರಿಯಾಗೆ ಬಂದಿದ್ದೀವಿ ಅನ್ಸುತ್ತೆ. ಈಗ ನಮಗೆ ಭಯ ನಿಲ್ಲಿಸಿದ್ರೆ ಮುಗಿಯಿತು. Introducing Scuba Gear for Scuba Kit. Okay. And first of all, myself, my name is Niranjan. I am a dive master. Okay. Okay. This is our Scuba Gear. Okay. This is our Scuba Gear. Okay. Almost 3 parts. First part, tank, regulator, and BCD. Okay. Tank fully made in aluminum. And inside the tank, no type pure oxygen. Okay. Natural air. Okay. Natural air. Okay, and this one is BCD. Okay, and this one is LPA. Okay, low pressure inflator. Okay, and use this one almost 2 buttons. Okay, first one is inflator button, second one is deflator button. Okay, first one is inflator and deflator. You press the button. ಹೇಳ್ತೈತೆ ಮತ್ತೆ ಹೇಳ್ತೈತೆ ನೀನೇ ರಾಜಕುಮಾರ. ನೋಡಿ ಅದೇ ಐರ್ಲೆಂಡು. ಈಗ ನಾವು ಐರ್ಲೆಂಡ್ ಬಂದು ತಲುಪಿದ್ದೇವೆ. ಈ ಐರ್ಲೆಂಡನ್ನು ಮೇಲಿಂದ ನೋಡಿದರೆ ಮನುಷ್ಯನ ಹೃದಯದ ಆಕಾರದಲ್ಲಿ ಕಾಣುತ್ತದೆ. ಇಲ್ಲಿ ಹೆಚ್ಚಾಗಿ ನಾವು ಕಾಡು ಮೇಕೆ ಹೆಚ್ಚಾಗಿ ಮತ್ತು ಪಾರಿವಾಳಗಳನ್ನು ನೋಡುತ್ತೇವೆ. ಈ ದ್ವೀಪದಲ್ಲಿ ಹೆಚ್ಚಾಗಿ ಪಾರಿವಾಳಗಳು ಕಂಡು ಬರುವುದರಿಂದ ಈ ದ್ವೀಪವನ್ನು ಪಾರಿವಾಳ ದ್ವೀಪ ಎಂದಲೂ ಕರೆಯುತ್ತಾರೆ. ತೀರದಿಂದ ದ್ವೀಪದ ಕಡೆಗಿನ 1 ತಾಸು ಪ್ರಯಾಣ ಗೊತ್ತೇ ಆಗದಂತೆ ಸಾಗುತ್ತಿತ್ತು. ಅಲೆಗಳು ಅಬ್ಬರ ತಕ್ಕಂತೆ ತೇಲುತ್ತಾ ದೋಣಿಯು ಮುಂದಕ್ಕೆ ಹೋಗುತ್ತಿತ್ತು. ಚಿಕ್ಕದಾಗಿ ದೂರದಲ್ಲಿ ಕಾಣುತ್ತಿದ್ದ ದ್ವೀಪ ಸಾಗುತ್ತಾ ಹೋದಂತೆ ದ್ವೀಪ ದ್ವೈತವಾಗಿತ್ತು. ಅರಬ್ಬಿ ಸಮುದ್ರ ಒಳಗಿನ ಪ್ರಪಂಚ ನೋಡುತ್ತಾ ನೋಡುತ್ತಾ ನನಗೆ 30 ನಿಮಿಷಗಳ ಕಾಲ ಮೇಲಿನ ಪ್ರಪಂಚವನ್ನು ಮರೆಸಿತು. ಸ್ಕೂಬಾ ಡೈವ್ ಎಕ್ಸ್ಪೀರಿಯನ್ಸ್ ನಿಮ್ಮ ಜೀವನದಲ್ಲಿ ಮಾಡಲೇಬೇಕು. ಯಾಕೆಂದರೆ ಸಮುದ್ರದಲ್ಲಿನ ಪ್ರಪಂಚವನ್ನು ನೋಡಿದ ಮೇಲೆ ಹೊರಗಿನ ಪ್ರಪಂಚವನ್ನು ನಾವು ಸಂಪೂರ್ಣವಾಗಿ ಮರೆತು ಬಿಡುತ್ತೇವೆ.
ಏನೇನು ನೋಡಿದ್ರಿ? ಕಲರ್ ಕಲರ್ ಮೀನು ಹಾಂ, ವೆರೈಟಿ ಒಂದು 10ರಿಂದ 15 ವೆರೈಟಿ ನೋಡಿದ್ದೇವೆ. ಕಲರು ಆಮೇಲೆ ಸೂಪರ್ ಇತ್ತು, ಖುಷಿ ಆಗುತ್ತೆ. ಅಷ್ಟೇ ಬೇಕಿರೋದು. ಪುನೀತ್ ರಾಜ್ಕುಮಾರ್ ಹೇಳಿದಂಗೆ ಒಂದ್ಸತ ಅದ್ರ ಜೀವನದಲ್ಲಿ ಸ್ಕೂಬಾ ಡೈವಿಂಗ್ ಮಾಡಬೇಕು. ಈಗ ನಾನು ಸ್ಕೂಬಾ ಡೈವಿಂಗ್ ಮುಗಿಸ್ಕೊಂಡು ಬಂದೆ. ಈಗ ಖುಷಿ ಆಯಿತು ನನಗೆ. ಎಲ್ಲ ನೋಡಿದ್ರೆ ಒಂದು ಮೀನು, ಎಲ್ಲ ಕಲರ್ ಕಲರ್ ಮೀನು. ಹಾಗೆ ಪುನೀತ್ ರಾಜ್ಕುಮಾರ್ ಹೇಳ್ದಂಗೆ ಜೀವನದಲ್ಲಿ ಒಂದು ಸತ ಆದರೂ ಸ್ಕೂಬಾ ಡೈವಿಂಗ್ ಮಾಡಬೇಕು, ಅದು ನಿಜ. ನಂದು ಆಸೆ ಇವತ್ತು ಈಡೇರಿತ್ತು, ಇಷ್ಟು ದಿನದ ಆಸೆ ಇವತ್ತು ನೀರಿತ್ತು. ಖುಷಿ ಆಯಿತು, ಫುಲ್ಲು ಎಂಜಾಯ್ ಮಾಡಿದ್ವಿ, ಫುಲ್ ಇದೆ. ಬನ್ನಿ ಎಲ್ಲರೂ ನೀವು ಒಂದು ಸತಿ ಜೀವನದಲ್ಲಿ ಇಂಥ ಸ್ಕೂಬಾ ಡೈವಿಂಗ್ ಮಾಡಬೇಕು. ಮನುಷ್ಯಗೆ ಒಂಥರ ನೆಮ್ಮದಿ, ಸಂತೋಷ ಸಿಗುತ್ತೆ, ಖುಷಿ ಸಿಗುತ್ತೆ. ಮಾಡಿ